ಪಿಎಸ್ಐ ಸೋಮಲಿಂಗ ಒಡೆಯರ್ ಹುಟ್ಟುಹಬ್ಬದಂದು ದತ್ತಾತ್ರೇಯನ ಸನ್ನಿಧಿಯಲ್ಲಿ ವಿಶೇಷ ಪೂಜೆ. ಅನಾಥರಿಗೆ ಅನ್ನದಾನ ಮಾಡಿದ ಅಭಿಮಾನಿ ಬಳಗ. ಅಫಜಲಾಪುರ ತಾಲೂಕಿನ ಪೊಲೀಸ್ ಠಾಣೆಯ ಪಿಎಸ್ಐ ಆಗಿರುವ ಸೋಮಲಿಂಗ ಒಡೆಯರ್ ಅವರ ಜನ್ಮದಿನದ ಪ್ರಯುಕ್ತವಾಗಿ ತಾಲೂಕಿನ ಅವರ ಆಪ್ತ ಅಭಿಮಾನಿ ಬಳಗದಿಂದ ಗಾಣಗಾಪುರ ದತ್ತಾತ್ರೇಯ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ತದನಂತರ ಅನಾಥರಿಗೆ ಹಾಗೂ ದತ್ತಾತ್ರೇಯರ ಭಕ್ತರಿಗೆ ಅನ್ನದಾನ ಹಾಗೂ ಹಣ್ಣು ಹಂಪಲು ವಿತರಿಸಲಾಯಿತು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅಭಿಮಾನಿ ಬಳಗದ ಮುಖಂಡರು, ಅಫಜಲಾಪುರ ಪೊಲೀಸ್ ಠಾಣೆಯ ಪಿಎಸ್ಐ ಸೋಮಲಿಂಗ ಒಡೆಯರ್ ಅವರು ಬರೀ ಪಿಎಸ್ಐ ಆಗಿ ಅಧಿಕಾರ ಚಲಾಯಿಸದೆ ತಾಲೂಕಿನ ಎಲ್ಲ ಜನರೊಟ್ಟಿಗೆ ಸಹೋದರತ್ವ ಭಾವದಿಂದ ಎಲ್ಲರೊಂದಿಗೆ ಸ್ನೇಹಮಯಿಯಾಗಿದ್ದಾರೆ. ಅಫಜಲಾಪುರ ತಾಲೂಕಿನ ಭೀಮಾ ತೀರದ ಹಂತಕರು ಎನ್ನುವ ಹಣೆಪಟ್ಟಿ ಅಳಿಸಿ ಹಾಕುವಲ್ಲಿ ನಮ್ಮ ಸಾಹೇಬರು ಪ್ರಮುಖ ಎಂದರು. ತಪ್ಪಾಗಲಾರದು. ತಾಲೂಕಿನ ಅತಿ ದೊಡ್ಡ ಠಾಣೆಯಾಗಿದ್ದರೂ ಸಹ ಠಾಣೆಗೆ ಬರುವ ಎಲ್ಲ ತರಹದ ಸಮಸ್ಯೆಗಳನ್ನು ಶಿಸ್ತುಬದ್ಧವಾಗಿ ಬಗೆಹರಿಸಿ ಎರಡು ಗುಂಪಿನವರನ್ನ ಒಂದು ಮಾಡಿ ಅಣ್ಣ ತಮ್ಮಂದಿರಂತೆ ಬಾಳುವುದಾಗಿ ತಿಳಿ ಹೇಳಿದ್ದಾರೆ. ಅದಲ್ಲದೆ ಬಡವರಿಗಾಗಿ ಹಲವು ಬಾರಿ ಸಹಾಯ ಮಾಡಿರುವುದನ್ನು ನಾವು ಕಂಡಿದ್ದೇವೆ. ಅವರ ಸರಳ ವ್ಯಕ್ತಿತ್ವ ಹಾಗೂ ಜನರ ಬಗ್ಗೆ ಇರುವ ಅವರ ಕಾಳಜಿ ತಾಲೂಕಿನ ಜನರ ಮೆಚ್ಚುಗೆಗೆ ಪಾತ್ರವಾಗಿದೆ. ಆದ್ದರಿಂದ ಇಂದು ನಾವು ಅವರ ಹುಟ್ಟುಹಬ್ಬ ಸಾರ್ಥಕವಾಗಿರಲೆಂದು ಗಾಣಗಾಪುರ ದತ್ತಾತ್ರೇಯರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಭಕ್ತರಿಗೆ ಹಾಗೂ ಅನಾಥರಿಗೆ ಹಣ್ಣು ಹಂಪಲು ವಿತರಿಸಿ ಪಿಎಸ್ಐ ಸೋಮಲಿಂಗ ಒಡೆಯರ್ ಅವರಿಗೆ ಇನ್ನು ಹೆಚ್ಚಿನ ಆಯುಷ್ಯ ಆರೋಗ್ಯ ದೇವರು ಕೊಟ್ಟು ಕರುಣಿಸಲಿ ಎಂದು ವಿಶೇಷ ಪೂಜೆ ಸಲ್ಲಿಸಿದ್ದೇವೆ ಎಂದರು. ಇದೇ ಸಂದರ್ಭದಲ್ಲಿ ಸೋಮಲಿಂಗ ಒಡೆಯರ್ ಅಭಿಮಾನಿ ಬಳಗದವರಾದ ಪ್ರಮೋದ್ ಬೋವಿ ವಡ್ಡರ್, ಬೈಲಪ್ಪ ಗೌರ, ಭೀಮಶಂಕರ ಜೋಪಡೆ, ವಿಜಯಕುಮಾರ್ ನಾಟಿಕಾರ್, ಮನೋಜ್ ಗೌಡಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು.